ಹೊಳಲ್ಕೆರೆ ತಾಲೂಕಿನ ಆಡನೂರಿನಿಂದ ಅರಸನಘಟ್ಟ, ಮೇಕೇನಹಟ್ಟಿ, ಅರೇನಹಳ್ಳಿ, ಅಪ್ಪರಸನಹಳ್ಳಿ, ಚಿಕ್ಕಂದವಾಡಿ, ಚನ್ನಪಟ್ಟಣ, ಹೊಸಕೆರೆ, ಕಂಬದೇವರಹಟ್ಟಿ, ಅಮೃತಾಪುರ ಸೇರಿದಂತೆ ಸುಮಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಆಳವಾದ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರಿಗೆ ಭಾರಿ ತೊಂದರೆ ಉಂಟು ಮಾಡುತ್ತಿದೆ. ದಿನನಿತ್ಯ ನೂರಾರು ಈ ಭಾಗದ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚಾರ ನಡೆಸುವ ಈ ರಸ್ತೆಯುದ್ದಕ್ಕೂ ಮೊಣಕಾಲ ಉದ್ದ ಗುಂಡಿ ಬಿದ್ದಿವೆ. ಬಸ್ಸು, ಕಾರು, ಬೈಕ್ ಸವಾರರು ಈ ರಸ್ತೆಯನ್ನು ತಮ್ಮ ಜೀವವನ್ನ ಬಿಗಿ ಹಿಡಿದು ಸಂಚರಿಸುವಂತಾಗಿದೆ. ರಾತ್ರಿ ವೇಳೆ ರಸ್ತೆಯಲ್ಲಿ ಬಿದ್ದಿರುವ ಕಿಲ್ಲರ್ ಗುಂಡಿಗಳಿಂದಾಗಿ ಅಪಘಾತಗಳು ಆಗಿ ವಾಹನ ಸವಾರರು ಅದೆಷ್ಟೋ ಸಾರಿ ಬಿದ್ದು ಕೈಕಾಲುಗಳಿಗೆ ಗಾಯ ಮಾಡಿಕೊಂಡು ಹೋಗಿದ್ದಾರೆ. ಈ ರಸ್ತೆಯ ಸಮೀಪದಲ್ಲಿ ಕ್ರಷರ್ ಇದ್ದು ಹೆಚ್ಚಾಗಿ ದಿನನಿತ್ಯ ಕ್ರಷರ್ ಲಾರಿಗಳು ಓವರ್ಲೋಡ್ ತುಂಬಿಕೊಂಡು ಸಂಚಾರವನ್ನು ನಡೆಸುತ್ತಿವೆ. ಇದರಿಂದಾಗಿ ರಸ್ತೆ ಹಾಳಾಗುತ್ತಿದ್ದು ಸಹಜವಾಗಿ ಚಲಿಸುವ ಸ್ಥಳದಲ್ಲಿ ಧೂಳಿನ ಸಮಸ್ಯೆ ಉಂಟಾಗುತ್ತಿದೆ. ಇದರಿಂದಾಗಿ ಧೂಳಿಗೆ ವಾಹನ ಸವಾರರು ಬೇಸತ್ತು ಹೋಗಿದ್ದು ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಲಾರಿಗಳ ಧೂಳಿಗೆ ರಸ್ತೆಯ ಸುತ್ತಮುತ್ತ ಬೆಳೆಗಳು ಹಾನಿಯಾಗುವುದಲ್ಲದೆ ಜಾನುವಾರುಗಳು ಕುಡಿಯುವ ನೀರಿನ ತೊಟ್ಟಿಗಳಿಗೆ ಧೂಳು ಬೀಳುತ್ತಿದೆ. ಅಲ್ಲದೆ ಕ್ರಷರ್ನಿಂದ ಶೆಡ್ ತುಂಬಿಕೊಂಡು ರಸ್ತೆಯಲ್ಲಿ ಲಾರಿಗಳು ಸಂಚರಿಸುತ್ತಿದ್ದು ಹಿಂದೆ ಸಂಚರಿಸುವ ವಾಹನ ಸವಾರರಿಗೆ ಧೂಳು ಮೆತ್ತಿಕೊಂಡು ರಸ್ತೆಗಳು ಹಾಳಾಗಿ ರಸ್ತೆ ಕಿತ್ತು ಹೋಗಿರುವ ಕಡೆ ವಾಹನ ಸಂಚರಿಸುವಾಗ ಹೆಚ್ಚಾಗಿ ಧೂಳು ಬರುತ್ತಿದ್ದು ರಸ್ತೆ ಧೂಳಿಗೆ ಲಾರಿಗಳ ಶೆಡ್ ಧೂಳಿಗೆ ಇಲ್ಲಿನ ಜಾನುವಾರುಗಳು ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ರಸ್ತೆ ಬದಿಯಲ್ಲಿ ಇರುವ ಬೆಳೆಗಳು ಹಾನಿಯಾಗುತ್ತಿವೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಿ ಕ್ರಷರ್ನಿಂದ ಲೋಡ್ ಮಾಡಿಕೊಂಡು ರಸ್ತೆಗಿಳಿಯುವ ದೊಡ್ಡ ಗಾತ್ರದ ಲಾರಿಗಳ ಸಂಚಾರಕ್ಕೆ ಕಡಿವಾಣ ಹಾಕಬೇಕು ಎಂದು ಈ ಭಾಗದ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರು ನಗರದ ಗುಂಡಿಗಳ ಬಗ್ಗೆ ದೇಶವ್ಯಾಪಿ ಚರ್ಚೆ ನಡೆಯುತ್ತಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಈ ಬಗ್ಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದು ಶೀಘ್ರವೇ ಗುಂಡಿ ಮುಚ್ಚಲು ಆದೇಶಿಸಿದ್ದಾರೆ. ಈಗಾಗಲೇ ಅಲ್ಲಿನ ಗುಂಡಿ ಮುಚ್ಚುವ ಕೆಲಸ ಪ್ರಾರಂಭವಾಗಿದೆ. ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮದಿಂದ 10 ಹಳ್ಳಿಗಳಿಗೆ ಸಂಪರ್ಕಿಸುವ ಗುಂಡಿ ಕೊಠರಿನ ರಸ್ತೆಯನ್ನ ಸರಿಪಡಿಸೋಕೆ ಹಾಗೂ ಇಲ್ಲಿನ ಜನರ ಕ್ರಷರ್ ಲಾರಿಗಳ ಮಾಲೀಕರಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲು ಸ್ಥಳೀಯ ಅಧಿಕಾರಿಗಳಿಗೆ ಉದಾಸೀನವೇಕೆ? ಇಲ್ಲಿಯವರೆಗೂ ತಾಲೂಕು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಈ ಗುಂಡಿಗಳು ಕಂಡಿಲ್ಲವೇ? ಹೀಗೊಂದು ಯಕ್ಷ ಪ್ರಶ್ನೆಯಾಗಿದೆ. ಈ ಭಾಗದ ಗ್ರಾಮಗಳ ಗ್ರಾಮಸ್ಥರು ಈಗಾಗಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಈ ರಸ್ತೆಯ ಗುಂಡಿಗಳ ಹಾಗೂ ಕ್ರಷರ್ ಲಾರಿಗಳ ಕುರಿತು ಕಿಡಿಕಾರಿದ್ದಾರೆ. ಅಪಘಾತ ಸಂಭವಿಸಿ ಜೀವ ಹೋಗುವ ಮುನ್ನವೇ ಈ ಕೂಡಲೇ ಎಚ್ಚೆತ್ತುಕೊಂಡು ಗುಂಡಿಗಳನ್ನ ಮುಚ್ಚಿ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವರದಿ ಕೆ ನಾಗರಾಜ್. ಅರೇನಹಳ್ಳಿ, ಅಪ್ಪರಸನಹಳ್ಳಿ, ಮೇಕೇನಹಟ್ಟಿ, ದಾಸರಹಳ್ಳಿ ಕಡೆ ಹೋಗುತ್ತೆ. ಈ ರೋಡೆಲ್ಲ ಹದಗೆಟ್ಟು ಹೋಗಿ ಭಾಳ ತೊಂದರೆ ಆಗ್ತಿದೆ ಜನಗಳಿಗೆ, ಸಾರ್ವಜನಿಕರಿಗೆ. ಹಾಗಾಗಿ ಲಾರಿಗಳು ಕ್ರಷರಿಂದ ಲಾರಿಗಳು ಓಡಾಡಿ ಇನ್ನೂ ಫುಲ್ ಹದಗೆಟ್ಟು ಹೋಗಿದೆ ರೋಡು. ಹಾಗಾಗಿ ರೋಡ್ ಬೇಗನೆ ಮಾಡಿಕೊಡೋಕ್ಕೆ MLA ಹತ್ರ ಮನವಿ ಮಾಡಿಕೊಡೋಕ್ಕೆ ಹೇಳ್ತಾಯಿದ್ದೀವಿ. ಹೀಗಾಗಿ ಅಧಿಕಾರಿಗಳು ಸಹ ಬಂದು ನೋಡ್ಕೊಂಡು ಹೋಗಿ ಬೇಕಾದ್ರೆ ಎನ್ಕ್ವೈರಿ ಮಾಡಿ ರೋಡ್ಗಳೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಮಾಡಿಕೊಡ್ಬೇಕಾಗಿ ವಿನಂತಿ ಹೇಳ್ಕೊಳ್ತಿದ್ದೀವಿ. ನಮ್ಮದು ಆಡ್ನೂರು, ನಮ್ಮ ಹೆಸರು ಮಂಜುನಾಥ್ ಅಂತ.